ಇದು ಮುಳ್ಳಯ್ಯನಗಿರಿ ಅತಿ ಹೆಚ್ಚು ಎತ್ತರದಲ್ಲಿರುವಂಥ ಜಾಗ ಕೂಡ ಹೌದು. ಕೆಮ್ಮಣ್ಣಗುಂಡಿ ಹೋದರೆ ನಾವು ಅಲ್ಲೇ ಇರಬೇಕು ಅಂತೇಳಿ ಅನ್ನಿಸುವಷ್ಟರ ಮಟ್ಟಿಗೆ ಆ ವಾತಾವರಣ ನಮ್ಮನ್ನು ಸೆಳೆದುಕೊಳ್ಳುತ್ತೆ. ಹಾಗೆ ದೈವಗಳು ಇರುವಂಥ ನೆಲೆಬೀಡು ಹೊರನಾಡಿರ್ಬೋದು, ಹಾಗೆ ಶೃಂಗೇರಿ ಇರ್ಬೋದು, ಈ ಥರದ ಎಲ್ಲ ಇಲ್ಲಿ ಒಟ್ಟಾಗಿ ಒಂದು ಯುನಿಕ್ಕಾಗಿ ಸಿಗುವಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು KWJ ದತ್ತಿನಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಮಗಳೂರು ಮಲೆನಾಡು ಅಷ್ಟೇ ಅಲ್ಲ, ಅರೆಮಲೆನಾಡು ಕೂಡ ಇದೆ, ಮಲೆನಾಡು ಕೂಡ ಇದೆ. ಹಾಗೆ ಜೊತೆಗೆ ಬಯಲುಸೀಮೆ ಕೂಡ ಇದೆ, ಕಡೂರು, ಬೀರೂರು ಆ ಕಡೆ ಹೋದರೆ. ಹೀಗೆ ಎಲ್ಲವೂ ವಿಭಿನ್ನವಾಗಿರುವಂಥ ಜಿಲ್ಲೆ ಒಳಗಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮೊಟ್ಟ ಮೊದಲ ಬಾರಿಗೆ ಈ ಥರದ ಒಂದು KWJ ದತ್ತಿ ಅವಾರ್ಡ್ ಫಂಕ್ಷನನ್ನು, ರಾಜ್ಯ ಮಟ್ಟದ ಫಂಕ್ಷನನ್ನು ಇಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಭಾಳ ಯೋಚನೆ ಮಾಡಿದ್ವಿ, ಇದರ ಜವಾಬ್ದಾರಿಯನ್ನು ಯಾರಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನಾನಾ ಕಾರಣಕ್ಕಾಗಿ, ನಾನಾ ವೈರುಧ್ಯಗಳ ನಡುವೆ ಬೇರೆ ಬೇರೆ ಆ್ಯಂಗಲಲ್ಲಿ ಏನೇನೋ ಒಂದಷ್ಟು ವ್ಯತ್ಯಾಸಗಳಾಗಿತ್ತು. ಆದರೆ ಅದರೆಲ್ಲವನ್ನೂ ಸರಿಪಡಿಸುವಂಥ ಕೆಲಸವನ್ನು ಇಲ್ಲಿಯ ಗೆಳೆಯರು ಆತ್ಮೀಯವಾಗಿ ಪ್ರೀತಿಯಿಂದ ಒಗ್ಗೂಡಿ ಮಾಡಿದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ಒಂದು ಜಿಲ್ಲೆ ಒಳಗಡೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ಬೋದು, ಭಾಳ ಸವಾಲಿನ ಕೆಲಸ. ಹಾಗಾಗಿ ಈ ಕೆಲಸವನ್ನು ಮಾಡಿದಂಥ ಅನಿಲ್ ಆನಂದ್ ಅವರ ನೇತೃತ್ವದ ಎಲ್ಲ ತಂಡಕ್ಕೆ ನಿಮ್ಮ ಜೋರು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಯಾಕೆಂದರೆ ಕಾರ್ಯಕ್ರಮ ಮಾಡುವಾಗ ಕಷ್ಟ ಎಷ್ಟು ಇರುತ್ತೆ ಅಂತೇಳಿ ನಮಗೆ ಗೊತ್ತು. ಒಬ್ಬ ಮನೆಗೆ 4 ಜನ ನೆಂಟರು ಬಂದರೆ ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಗೊತ್ತು. ಹಾಗಾಗಿ ಇಷ್ಟು ಜನ ಇಡೀ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಬೀದರಿಂದ ಹಿಡಿದು, ಕಲಬುರಗಿಯಿಂದ ಹಿಡಿದು, ಬಿಜಾಪುರದಿಂದ ಹಿಡಿದು ಚಾಮರಾಜನಗರದವರೆಗೆ ನಮ್ಮ ಪತ್ರಕರ್ತರುಗಳು ಇವತ್ತಿಲ್ಲಿ ಬಂದಿದ್ದಾರೆ. ಹಾಗಾಗಿ ಆ ದತ್ತಿ ಅವಾರ್ಡ್ ಫಂಕ್ಷನ್ ಕೂಡ ಅದಕ್ಕೆ ಯಾರ್ಯಾರು ಭಾಜನರಾಗಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೆ ಗೌರವಿಸುವಂಥ ಹೊತ್ತು ಅದನ್ನು ಯಾರಿಂದ ಮಾಡಿಸ್ಬೇಕು ಅಂತೇಳಿ ಯೋಚನೆ ಮಾಡುವಾಗ ನಮಗೆ ಅವರಿಗೆ ನಮ್ಮ ಆತ್ಮೀಯ ಬಳಗದಲ್ಲಿರುವಂಥ KWJಗೆ ನಿರಂತರವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಬಂದಿರುವಂಥ ರವಿ ಹೆಗಡೆಯವರು ನಮ್ಮ ಕಣ್ಣಿಗೆ ಬಿದ್ದರು. ಅವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕಾಯ್ತು ಇವತ್ತು, ಆದರೆ ಅವರಿಗೆ ಹಠ ಮಾಡಿ ಈ ಕಾರ್ಯಕ್ರಮದಲ್ಲಿ ಬರಲೇಬೇಕು ಅಂತೇಳಿ ಕರೆದ್ವಿ. ಯಾಕೆ ಕರೆದ್ವಿ ಅಂದರೆ ಇವತ್ತು ರವಿ ಹೆಗಡೆಯವರು ಕನ್ನಡಪ್ರಭ ಮತ್ತು ಸುವರ್ಣ TVಯ ಪ್ರಧಾನ ಸಂಪಾದಕರಾಗಿದ್ದಾರೆ. ಅದು ಮುಖ್ಯ ಅಲ್ಲ ನಮಗೆ, ಆದರೆ ಇವತ್ತು ಜನ್ರೇಷನ್ಗೆ ಯಾವ ಪತ್ರಕರ್ತರಿಗೆ, ಪತ್ರಕರ್ತರ ಸಮುದಾಯಕ್ಕೆ, ಗ್ರಾಮೀಣ ಭಾಗದಲ್ಲಿರುವಂಥ ಪತ್ರಕರ್ತರು ಯಾವ ಕ್ಷಣಕ್ಕೆ ಏನೇನು ಅಪ್ಡೇಟ್ ಆಗಬೇಕು ಅನ್ನುವಂಥ ವಿಚಾರಗಳನ್ನು ಕಾಲಕ್ಕೆ ಮಾಡ್ತಾ ಬಂದಿರುವಂಥ ಮೀಡಿಯಾ ಹೌಸ್ನಲ್ಲಿರುವಂಥ ಒಬ್ಬ ಪರಿಣಾಮಕಾರಿಯಾದಂಥ ಪತ್ರಕರ್ತರು ಯಾರು ಇದ್ದರೆ ಅದು ರವಿ ಹೆಗ್ಡೆಯವರು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ನಾನು ಸುಸ್ವಾಗತವನ್ನು ಕೋರ್ತೇನೆ. ಹಾಗಾಗಿ ಇವತ್ತು ಚಿಕ್ಕಮಗಳೂರು ಅಂದ ತಕ್ಷಣ ನಮಗೆ 28 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ನಮಗೆ ಜ್ಞಾಪಕ ಆಗುತ್ತೆ. ಆವಾಗ ರಾಜು ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಇದೇ ವೇದಿಕೆಯಲ್ಲಿ ಕೂಗಿದ್ರು ಎಲ್ಲರೂ, ನಾನು ಸೇರಿದ ಹಾಗೆ ಅನೇಕರು ಬಸ್ ಪಾಸ್ ಅಂತ ಕರೆದ್ವಿ. ಅವತ್ತು ನಮಗೆ ಬಸ್ ಪಾಸ್ ಅಗತ್ಯ ಇದೆ, ರೂರಲ್ ಬಸ್ ಪಾಸ್ ಎಲ್ರಿಗೂ ಕೊಡಬೇಕು ಅಂತೇಳಿ. ಅವತ್ತು PGR ಸಿಂಧ್ಯಾ ಸಾರಿಗೆ ಸಚಿವರಾಗಿದ್ದರು. ಇಲ್ಲೇ ಅನೌನ್ಸ್ ಮಾಡಿ ಹೋದರು, ಖಂಡಿತ ಮಾಡಿಸ್ತೀವಿ ಅಂತ. ಆದರೆ ಆಯ್ತಾ ಅಂದರೆ ಇಲ್ಲ. ಆದರೆ ಇವತ್ತಿನವರೆಗೂ ಆ ಕೆಲಸ ಆಗಬೇಕು ಅಂತೇಳಂದರೆ ಸಿದ್ದರಾಮಯ್ಯ ಅಂತವರು CM ಆಗಿ ಬರಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆಂದರೆ 28 ವರ್ಷಗಳ ನಂತರ, ಹೆಚ್ಚು ಕಡಿಮೆ 3 ದಶಕಗಳ ನಂತರ ಮತ್ತೆ ಅದೇ ಬೇಡಿಕೆಯನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಆಗಿದ್ದಂಥ ಸಿದ್ದರಾಮಯ್ಯನವ್ರ ಹತ್ರ ಹೋಗುವ ಸಂದರ್ಭದಲ್ಲಿ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಸಾಥ್ ಕೊಟ್ಟಂಥವರು KV ಪ್ರಭಾಕರ್ ಅವರು. ನಾವು ಬೇರೆ ಯಾರನ್ನ ಎಲ್ಲಿ ನೋಡಿದೀವೋ ಗೊತ್ತಿಲ್ಲ, ಮಾಧ್ಯಮಗಳ ಸಲಹೆಗಾರರಾಗಿ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಾಬೀತು ಮಾಡಿದಂಥವರು KV ಪ್ರಭಾಕರ್ ಅವರು. ಹಾಗಾಗಿ ಅವರಿಗೆ ಈ ಮೂಲಕ ಒಂದು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಯಾಕೆಂದರೆ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ, ದಾವಣಗೆರೆಯಲ್ಲಿ ನಡೆದ ಸಮ್ಮೇಳನದಲ್ಲಿ ಪತ್ರಕರ್ತರ ರೂರಲ್ ಬಸ್ ಪಾಸ್ ಆಗಲೇಬೇಕು, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಆಗಲೇಬೇಕು ಅನ್ನೋಂತೇಳಿ ಆ ಕೋತಾಯವನ್ನು ಮಂಡನೆ ಮಾಡಿದಾಗ ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಕೂಡಲೇ ಅಲ್ಲೇ ಸ್ಪಂದನೆಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಬಜೆಟ್ನಲ್ಲಿ ಅದಕ್ಕೆ ಅನುದಾನವನ್ನು ಕೊಡ್ತೀವಿ ಅಂತೇಳಿ ಆ ಅನುದಾನವನ್ನು ಕೊಟ್ಟಂಥ ಕೀರ್ತಿ, ಹೆಗ್ಗಳಿಕೆ, ಅದನ್ನು ಸೇರಿಸಿದಂಥ ಬಜೆಟ್ನಲ್ಲಿ ಸೇರಿಸಿದಂಥ ಹೆಗ್ಗಳಿಕೆ ಪ್ರಭಾಕರ್ ಅವ್ರದ್ದು. ಹಾಗಾಗಿ ಅವರಿಗೆ ನಾವು ಯಾವಾಗಲೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಪತ್ರಕರ್ತರ
ಮಾಧ್ಯಮ ಸಂಜೀವಿನಿ ಯೋಜನೆ ಅಂದರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ ನಾವೆಲ್ಲರ ಕಡೆ ಎಲ್ಲ ಕಡೆ ಧಾವಂತದಲ್ಲಿ ಸುದ್ದಿ ಮಾಡ್ತಾ ಇರ್ತೀವಿ, ವೇಗದಲ್ಲಿ ಓಡಾಡ್ತಾ ಇರ್ತೀವಿ, ನಾವೇ ಮೊದಲು ಅಂತೇಳಿ ಓಡಾಡ್ತಾ ಇರ್ತೀವಿ. ಆದರೆ ನಮ್ಮ ಹೆಲ್ತ್ ಬಗ್ಗೆ ಯಾರು ಗಮನ ಹರಿಸ್ತಿದ್ದೀವಿ ಅಂದರೆ ಖಂಡಿತ ಇಲ್ಲ. ಯಾರು ಆಸ್ಪತ್ರೆಗೆ ಸೇರಿದಾಗಲೇ ಗೊತ್ತಾಗೋದು. ಯಾಕೆಂದರೆ ಪತ್ರಕರ್ತ ಅಂದಾಗ ಅಮ್ಮು ಬಿಮ್ಮಲ್ ನಡೀತಾ ಇರ್ತೀವಿ, ದಾರಿ ಉದ್ದಕ್ಕೂ ನಮಸ್ಕಾರ ಸಿಗ್ತವೆ, ಎಲ್ಲ ಕಡೆಯಲ್ಲೂ ನಮ್ಮನ್ನು ಹಾಗೆ ಹೀಗೆ ಅಂತೇಳಿ ಹೇಳ್ತಾ ಇರ್ತಾರೆ. ಆದರೆ ನಿಜವಾಗೂ ಪರಿಸ್ಥಿತಿ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಎಲ್ಲರೂ ಹಾಸ್ಪಿಟ್ಲೈಸ್ ಆಗಿ ಬೆಡ್ಡಲ್ಲಿದ್ದಾಗ ನೀವು ಯೋಚನೆ ಮಾಡಿ ನಿಮ್ಮ ಕಷ್ಟಕ್ಕೆ ಎಷ್ಟು ಜನ ಸ್ಪಂದಿಸಿದ್ದಾರೆ ಅಂತೇಳಿ. ಕನಿಷ್ಠ 5% ಸ್ಪಂದನೆ ಮಾಡೋದಿಲ್ಲ. ಅಲ್ಲಿವರೆಗೂ ಫೋನು ಪದೇ ಪದೇ ರಿಸೀವ್ ಮಾಡಿ ಮಾತಾಡ್ತಿದ್ದಾರೆ ಗಂಟೆಗಟ್ಟಲೆ. ಆ ಟೈಮಲ್ಲಿ ಏನೋ ನೀವು ಒಂದು ಆರ್ಥಿಕ ನೆರವು ಕೊಟ್ಟರೆ ಕೇಳಿದರೆ ಖಂಡಿತ ಅವರು ಫೋನು ರಿಸೀವ್ ಮಾಡೋದಿಲ್ಲ, ಆ ಸ್ಥಿತಿ ಬರುತ್ತೆ. ಇಂಥ ಹೊತ್ತಿನಲ್ಲಿ ನಾವು ಮುಖ್ಯಮಂತ್ರಿಗಳ ಆಗಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರಿಗೆ ಒಂದು ಪತ್ರಕರ್ತರಿಗಾಗಿಯೇ ಒಂದು ಮಾಧ್ಯಮ ಸಂಜೀವಿನಿ ಯೋಜನೆ ಅಂದರೆ ಹೆಲ್ತ್ ಸ್ಕೀಮ್ ಕೊಡಬೇಕು ಅಂತ ಕೇಳಿದಾಗ ಅದನ್ನು ಕೂಡ ಬಜೆಟ್ನಲ್ಲಿ ತುಮಕೂರಿನಲ್ಲಿ ನಡೆದ ಸಮ್ಮೇಳನದಲ್ಲಿ ಘೋಷಣೆ ಮಾಡಿ ಹೋದರು. ಅಷ್ಟೇ ಅಲ್ಲ, ಬಜೆಟ್ನಲ್ಲಿ ಘೋಷಣೆ ಮಾಡಿ ಅದಕ್ಕೆ ಅಲೋಕೇಶನ್ ಕೂಡ ಇಟ್ಟು ಅದು ಕೂಡ ಇವತ್ತು ಪತ್ರಕರ್ತರ ಮಾಧ್ಯಮ ಸಂಜೀವಿನಿ ಯೋಜನೆ ಜಾರಿಗೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅಂದರೆ ರೂರಲ್ ಬಸ್ ಪಾಸ್ ಅಂದರೆ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಜಾರಿಗೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂದರೆ ಇವತ್ತು KV ಪ್ರಭಾಕರ್ ಅವರು. ಹಾಗಾಗಿ ಇಡೀ ಸಭಾಂಗಣದಲ್ಲಿ ಮತ್ತೊಮ್ಮೆ ನೀವೆಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ, ಇಡೀ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಪ್ರಭಾಕರ್ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಹಾಯವನ್ನು ಮಾಡುವಾಗ ಅವ್ರನ್ನ ನೆನಪು ಮಾಡ್ಕೋಬೇಕಾದದ್ದು, ಕೃತಜ್ಞತೆ ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ ಇದೆ, ನಮ್ಮ ಸಂಘಟನೆ ಕರ್ತವ್ಯ ಇದೆ, ಪತ್ರಕರ್ತರ ಕರ್ತವ್ಯ ಇದೆ. ಇವತ್ತು ಎಲ್ಲಿ ನಮ್ಮ ತರೀಕೆರೆಯಿಂದ ಅನಂತನಾಡಿಗೆ ಬಂದಿದ್ದಾರೆ. ಅವರೇನು ಯಾವತ್ತೂ ಅರ್ಜಿ ಹಾಕಿ ಪ್ರಶಸ್ತಿ ಕೊಡಿ ಅಂತ ಕೇಳಿದಾರಲ್ಲ. ಇವಾಗಲೂ ಕೂಡ ಸೈಕಲ್ಲು ಹೊಡ್ಕೊಂಡು ನಡೆದಾಡ್ಕೊಂಡು ಪತ್ರಿಕೆ ಹಾಕ್ಕೊಂಡು ಈಗಲೂ ಕೂಡ ವರದಿಯನ್ನು ಮಾಡುವಂಥವ್ರು. ಅಂತರನ್ನು ಗುರುಸಿ ಮಾಧ್ಯಮ ಅಕಾಡೆಮಿ ಅವಾರ್ಡನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲರೂ ಸಂಭ್ರಮಪಟ್ಟರು. ಇಲ್ಲೇ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ, ಶಾಸಕರು. ಅವರು ಕೂಡ ನೀವು ಅತ್ಯುತ್ತಮ ಆಯ್ಕೆ ಮಾಡಿದ್ದೀರಿ ಅಂತೇಳಿ ಸೆಷನ್ ನಡೆಯುವ ಸಂದರ್ಭದಲ್ಲಿ ಹೇಳಿದರು. ಹಾಗಾಗಿ ನಮ್ಮ HB ದಿನೇಶ್ ಅವರು ಬರ್ತಾ ಇದ್ದಾರೆ. ಅವರು ವಾರ್ತಾ ಇಲಾಖೆಯಲ್ಲಿ ನಿವೃತ್ತ ಜಂಟಿ ನಿರ್ದೇಶಕರು. ಆದರೆ ನಮಗೆ ಯಾವಾಗಲೂ ಅವ್ರು ನಿವೃತ್ತ ಅಂತೇಳಿ ಅನಿಸೋದಿಲ್ಲ. ಕಾರಣ ಏನಂದರೆ ವಾರ್ತಾ ಇಲಾಖೆಯಲ್ಲಿ ಅವರು ಜಂಟಿ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ಪತ್ರಕರ್ತರ ಎಲ್ಲ ಬೇಡಿಕೆಗಳಿಗೆ ಕನಿಷ್ಠ ನಮಗೆ ಸೌಜನ್ಯದ ಗೌರವವನ್ನು ಕೊಟ್ಟು ಆ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದಂಥವ್ರು. ಹಾಗಾಗಿ ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸುಮಾರು 6 ಜನ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿದವರು, ವಿಶೇಷ ಅಧಿಕಾರಿಯಾಗಿ ಕೆಲಸ ಮಾಡಿದವರು HB ದಿನೇಶ್ ಅವರು. SM ಕೃಷ್ಣಾವಧಿಯಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ಅನೇಕರಿಗೆ ಅವರು ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿದಂಥವ್ರು. ವಿಧಾನಸೌಧದಲ್ಲಿ ಹೋದಾಗ ಎಲ್ಲರೂ ಅಟೆಂಡ್ ಮಾಡಿದಂಥವ್ರು ಇವತ್ತು ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ವೇದಿಕೆಗೆ ಸ್ವಾಗತವನ್ನು ಕೂಡ ಮಾಡಿಕೊಳ್ತೇನೆ. ಹಾಗೆ ಇವತ್ತು ನಮ್ಮ KWJ ದತ್ತಿ ಅವಾರ್ಡ್ ಫಂಕ್ಷನನ್ನು ಮಾಡುವ ಸಂದರ್ಭದಲ್ಲಿ ಯೋಚನೆ ಮಾಡೋದು, ಇದು ಪ್ರತಿ ವರ್ಷ ನಮ್ಮ ಸಮ್ಮೇಳನ ಮಾಡುವಾಗ ನಮ್ಮ ರವಿ ಹೆಗಡೆ ಅವರು ಹೇಳ್ತಾರೆ, ಸಮ್ಮೇಳನ ಅಂದರೆ ಇದು ಸಾಹಿತ್ಯ ಸಮ್ಮೇಳನ ಮಾದರಿಯಲ್ಲಿ ಪತ್ರಕರ್ತರ ಸಮ್ಮೇಳನ ಆಗ್ತಾಯಿದೆ, ಗುಣಮಟ್ಟದ ಸಮ್ಮೇಳನ ಆಗ್ತಾಯಿದೆ, ಚರ್ಚೆಗಳಾಗ್ತಾಯಿದೆ, ಸಂವಾದ ಆಗ್ತಾಯಿದೆ. ಈ ಪ್ರಮಾಣದಲ್ಲಿ ಈ ಸಂಘಟನೆಯನ್ನು ಇಷ್ಟು ಮೇಲಕ್ಕೆ ಎತ್ಕೊಂಡು ಬಂದಿದ್ದು ನಾನು ಎಂದೂ ನೋಡಿರಲಿಲ್ಲ ಅಂತೇಳಿ ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ. ಅನೇಕ ಮೀಡಿಯಾ ಹೌಸಲ್ಲಿ ಈ ಚರ್ಚೆ ನಡೆಯುತ್ತೆ. ಹಾಗಾಗಿ ಈ ಸಮ್ಮೇಳನ ನಾವು ಯೋಚನೆ ಮಾಡಿದ್ವಿ. ನಮ್ಮ ರವಿ ಟೆಲೆಕ್ಸ್ ಇಲ್ಲೇ ಇದ್ದಾರೆ. ಅವರು ಆ ಸಂದರ್ಭದಲ್ಲಿ ನಾವು ಪತ್ರಕರ್ತರ ಪ್ರಶಸ್ತಿಗಳನ್ನು ಒಂದೇ ಬಾರಿ ಕೊಡುವಂಥ ಸರಿಯಲ್ಲ, ಒಂದು ಜೀವಮಾನದಲ್ಲಿ ಸಾಧನೆ ಮಾಡಿದಂಥವರಿಗೆ ಅದನ್ನು ಪ್ರತ್ಯೇಕವಾಗಿ KWJ ಅವಾರ್ಡ್ ಮಾಡಬೇಕು ಅಂತೇಳಿ ಸಪ್ರೇಟ್ ಯೋಚನೆ ಮಾಡಿದಾಗ ನಮ್ಮ ಮದನಗೌಡರು ಸೇರಿದಂತೆ ಎಲ್ಲರೂ ಕೂಡ ಇದಕ್ಕೆ ಸಾಥ್ ಕೊಟ್ಟರು. ಹಾಗಾಗಿ KWJ ದತ್ತಿ ಅವಾರ್ಡನ್ನು ಶಿವಮೊಗ್ಗದಲ್ಲಿ ನಾವು ಶುರು ಮಾಡಿದ್ವಿ, ಪ್ರತ್ಯೇಕವಾಗಿ ಶುರು ಮಾಡಿದ್ವಿ. ಅಲ್ಲಿಂದ ಶುರುವಾದಂಥದ್ದು ಇವತ್ತು 5ನೇ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಕೊಪ್ಪಳದಲ್ಲಿ KWJ ದತ್ತಿ ಅವಾರ್ಡ್ ಫಂಕ್ಷನನ್ನು ಮಾಡಿದ್ವಿ. ಅನೇಕ ಮಹನೀಯರ ಹೆಸರಿನಲ್ಲಿ ನಮ್ಮ ಪ್ರಶಸ್ತಿಗಳಲ್ಲಿ ಇಟ್ಟಿದ್ದಾರೆ. ಜಯಶೀಲ್ ರಾಯರು ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿದ್ದರು, ಅಂಥವ್ರ ಹೆಸರಲ್ಲಿ ಪ್ರಶಸ್ತಿ ಇದೆ. ಜಯಶೀಲ್ ರಾಯರ್ ಅಂದರೆ ಗೊತ್ತೇ, ಸಂಯುಕ್ತ ಕರ್ನಾಟಕ ಪತ್ರಿಕೆ ಸಂಪಾದಕರಾಗಿದ್ದಂಥವ್ರು. ಹಾಗೆ ಕನ್ನಡಪ್ರಭದಲ್ಲಿ ಸುದೀರ್ಘ ಅವಧಿಗೆ ಕೆಲಸ ಮಾಡಿದಂಥವ್ರು. ಜೊತೆಗೆ ನಮ್ಮ ಇದರಲ್ಲಿ ಏನು KWJಯಲ್ಲಿ ಅನೇಕರು ಈ
ಥರದ ಜೀವಮಾನದ ಸಾಧನೆಗಾಗಿ ಮಾಡಿರುವಂಥ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಕೆಲಸ ಮಾಡಿದ್ದೇವೆ. ಈ ಪಿ ರಾಮಯ್ಯನವರಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಮನೆ ಅಂಗಳದಲ್ಲಿ ಗೌರವವನ್ನು ಸಲ್ಲಿಸಿದ್ವಿ. ಆದರೆ ಅವರಿಗೆ 95 ವರ್ಷ ತುಂಬುವ ಹೊತ್ತಿನಲ್ಲಿ ಅವರು ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಅವರ ಬಗ್ಗೆ ಅವರಿದ್ದಾಗಲೇ ಜೀವನದಲ್ಲಿ ಬದುಕಿದ್ದಾಗಲೇ ನಾವೇನಾದರೂ ಹೇಳೋದಿದ್ರೆ ಬದುಕಿದ್ದಾಗಲೇ ಹೇಳಬೇಕು. ನೀವು ಒಳ್ಳೆಯವನು ಅಂದರೆ ಒಳ್ಳೆಯವನು ಅಂತ ಅಲ್ಲೇ ಹೇಳಬೇಕು. ಸತ್ತ ಮೇಲೆ ಬಂದು ಭಾಳ ಜನ ಭಾಷಣ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೊಗಳೋದು ಎಲ್ಲದು ಅದಲ್ಲ. ಆದರೆ ಪಿ ರಾಮಯ್ಯನವರು ಬದುಕಿದ್ದಾಗಲೇ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ HB ದಿನೇಶ್ ಅವರು ಅವರ ಒಡನಾಡಿಗಳೆಲ್ಲ ಸೇರಿ ಅವ್ರ ಹೆಸರಲ್ಲಿ ಪುಸ್ತಕವನ್ನು ಮಾಡಿದರು ಪಿ ರಾಮಯ್ಯ ಹೆಸರಲ್ಲಿ. ಹಾಗಾಗಿ ಇವತ್ತು ಪಿ ರಾಮಯ್ಯನವರ ಹೆಸರಿನಲ್ಲಿರುವಂಥ ಪ್ರಶಸ್ತಿ ಅವ್ರನ್ನ ಹುಡುಕಿ ಬಂದಿದೆ HB ದಿನೇಶ್ ಅವರಿಗೆ. ಹಾಗಾಗಿ ಕನ್ನಡಪ್ರಭದಲ್ಲಿ ಸಂಪಾದಕರಾದಂಥವರು ನಮ್ಮ ಜೋಗಿಯವರು, ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು, ಅನೇಕರ ಒಡನಾಡಿಗಳು. ಅವರ ಇವತ್ತು ಕನ್ನಡಪ್ರಭಕ್ಕೆ ಸಂಪಾದಕರಾಗಿ ನೇಮಕಗೊಂಡ ನಂತರ ರವಿ ಹೆಗಡೆಯವರ ಆ ಥರ ಉದಾರ ಮನೋಭಾವವನ್ನು ತೋರಿಸಿದ ನಂತರ, ಯಾಕೆಂದರೆ ಒಬ್ಬರ ಸಂಪಾದಕ ಹುದ್ದೆಗೆ ಬರೋದಕ್ಕೆ ಏನೆಲ್ಲ ಕಷ್ಟ ಇರುತ್ತೆ, ಏನೆಲ್ಲ ಸಮಸ್ಯೆ ಇರುತ್ತೆ, ಸವಾಲಿರುತ್ತೆ, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇಂಥ ಹೊತ್ತಿನಲ್ಲಿ ಅವರ ಆ ಹುದ್ದೆಯನ್ನು ಅಲಂಕರಿಸಿದಾಗ ಅವರನ್ನು ಗೌರವ ಸಮರ್ಪಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗಾಗಿ ಈ ಹೊತ್ತಿನಲ್ಲಿ ಅವ್ರ ಮನೆಗೆ, ಅವರ ಕಚೇರಿಗೆ ಹೋಗಿ ಗೌರವವನ್ನು ಸಮರ್ಪಣೆ ಮಾಡಿ ಬಂದ್ವಿ. ಜೊತೆಗೆ ಗೊಮ್ಮಟ ಹೆಸರಿನಲ್ಲಿ ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು 5 ಲಕ್ಷ ರೂಪಾಯಿ ಹಣವನ್ನು ಇಟ್ಟು ಅದನ್ನು ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡುವಾಗ ನಾನು ಮದನ್ ಗೌಡರು ಸುಮಾರು ಸಲ ಚರ್ಚೆ ಮಾಡಿದ್ವಿ. ಅದಕ್ಕೆ ಸೂಕ್ತ ಆಯ್ಕೆ ಅಂದರೆ ಜೋಗಿಯವರು, ಅವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ಹಾಗಾಗಿ ಈ ಥರದ್ದು ಎಲ್ಲ ಮಹನೀಯರುಗಳ ಹೆಸರಿನಲ್ಲಿ ಇವತ್ತು ಅವಾರ್ಡುಗಳನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಪಾಟೀಲ್ ಪುಟ್ಟಪ್ಪನವರ ಹೆಸರಿನಲ್ಲಿ ಅವಾರ್ಡ್ ಇದೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನಮ್ಮ ಒದ್ಲೂರವರು ಬಾಗಲಕೋಟೆಯಲ್ಲಿ ಇರುವಂಥ ಒಬ್ಬ ಜರ್ನಲಿಸ್ಟ್. ಅವರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದಂಥವ್ರು. ಅವರು ಒಂದು ಸಲ ಯೋಚನೆ ಮಾಡಿದ್ರು ನಮಗೆ, ಅಲ್ಲಿ ಸರ್ ಇಷ್ಟೆಲ್ಲ ಅವಾರ್ಡ್ ಇದೆ, ಅಂಬೇಡ್ಕರ್ ಹೆಸರಲ್ಲಿ ಒಂದು ಅವಾರ್ಡ್ ಇಲ್ವಲ್ಲ ಸರ್ ಅಂತ. ಅದರಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ. ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಂಥವರು, ಹೆಸರು ಹೇಳೋದಿಲ್ಲ, ಆ ವೇದಿಕೆಯಲ್ಲಿ ಬಂದರು. ನಾನು ಡಾಕ್ಟರ್ BR ಅಂಬೇಡ್ಕರ್ ಹೆಸರಿನಲ್ಲಿ, ಗಾಂಧಿ ಹೆಸರಿನಲ್ಲಿ ಒಂದು ಅವಾರ್ಡನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಹೇಳೋದ್ರು. ಆದರೆ ಮಾಡಿದ್ರ ಹಣ ಬಂತ ಅಂದರೆ ಇಲ್ಲ, ಬರಲೇ ಇಲ್ಲ. ಕೊನೆಗೆ ಆ ಒದ್ಲೂರವರು ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರು ಬಾಗಲಕೋಟೆಯಲ್ಲಿ. ಸರ್ ನಮ್ಮ ವೇದಿಕೆಯಲ್ಲಿ ಅದನ್ನು ಘೋಷಣೆ ಮಾಡೋವಿದ್ದಾರೆ, ನಮ್ಮ ಮರ್ಯಾದೆ ಪ್ರಶ್ನೆ ಇದೆ ಅಂತೇಳಿ ನಮ್ಮ ಅಕೌಂಟಿಗೆ 2.5 ಲಕ್ಷ ರೂಪಾಯಿ ಹಣವನ್ನು ಹಾಕಿ ಅಂಬೇಡ್ಕರ್ ಹೆಸರಿನಲ್ಲಿ ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿದರು. ಹಾಗಾಗಿ ಆ ಅವಾರ್ಡನ್ನು ಇವತ್ತು ಮಾವಳ್ಳಿ ಶಂಕರ್ ಅವರಿಗೆ ಕೊಟ್ಟಿದ್ದೀವಿ. ಮಾವಳ್ಳಿ ಶಂಕರ್ ಅವರಿಗೆ ಭಾಳ ಜನರಿಗೆ ಗೊತ್ತಿದೆ. ಎಲ್ಲ DSS ಅಥವಾ ದಲಿತ ಸಂಘರ್ಷದ ಚಳುವಳಿಯಲ್ಲಿ ಇರೋದಷ್ಟೇ ಭಾಳ ಜನರಿಗೆ ಗೊತ್ತಿದೆ. ಅವರು ಪತ್ರಕರ್ತರು ಅನ್ನೋದೇ ಭಾಳ ಜನರಿಗೆ ಗೊತ್ತಿಲ್ಲ. ಸುದ್ದಿ ಸಂಗಾತಿಗೆ ನಾನು ಬರೀತಿದ್ದೆ, ಅವರು ಬರೀತಾಯಿದ್ರು. ಆವತ್ತಿನಿಂದಲೂ ಕೂಡ ಅವರು ಪತ್ರಕರ್ತರು. ಈಗಲೂ ಕೂಡ ಅಂಬೇಡ್ಕರ್ ವಾದ ಪತ್ರಿಕೆಯನ್ನು ಅಚ್ಚುಕಟ್ಟಾಗಿ ತರ್ತಾ ಇರುವಂಥವ್ರು. ಹಾಗಾಗಿ ಈ ಥರದ ಎಲ್ಲ ಮಹನೀಯರು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. DVG ಅವರ ಹೆಸರಿನಲ್ಲಿ ಕೋಲಾರದವರು, ಹುಟ್ಟಿದ ಊರು ಕೋಲಾರ, ಅಲ್ಲಿಂದ ಬೆಳೆದು ಬಂದಂಥವ್ರು DVG ಅವರು ಅವತ್ತು ಸ್ಥಾಪನೆ ಮಾಡಿದಾಗ ಸಂಘವನ್ನು 5-6 ಜನ ಇರ್ಬೋದು ಪತ್ರಕರ್ತರು. ಆದರೆ ಇವತ್ತು ಸಂಘ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನು ಹೊಂದಿರುವಂಥ, ಅಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲಿ ಘಟಕಗಳನ್ನು ಹೊಂದಿರುವಂಥ 10,000ಕ್ಕೂ ಹೆಚ್ಚು ಜನ ಸಕ್ರಿಯ ಪತ್ರಕರ್ತರು ಇರುವಂಥ ಯಾವುದಾದ್ರೂ ಒಂದು ಬೃಹತ್ತಾದ ಸಂಘಟನೆ ಇದೆ ಅಂದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ನಮಗೆ ನಿಮಗೆ ಎಲ್ಲರಿಗೂ ಕೂಡ ಹೆಮ್ಮೆ ಆಗುವಂಥ ಸಂಗತಿ. ಹಾಗಾಗಿ ಅಂಥ ಸಂಸ್ಥಾಪಕರ ಹೆಸರಿನಲ್ಲಿರುವಂಥ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದನ್ನು ನಮ್ಮ ಗೋಪಿನಾಥ್ ಅವರಿಗೆ ನಾವೆಲ್ಲ ಕಮಿಟಿ ಆಯ್ಕೆ ಮಾಡಿದೆ. ಗೋಪಿನಾಥ್ ಅವರು ಸಂಯುಕ್ತ ಕರ್ನಾಟಕದಲ್ಲಿ ಸುದೀರ್ಘ ಅವಧಿಗೆ ಕೆಲಸ ಮಾಡಿದಂಥವ್ರು, 3 ದಶಕಕ್ಕೂ ಹೆಚ್ಚು ಕೆಲಸ ಮಾಡಿದಂಥವ್ರು. ಹಾಗಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೋಕ್ಕೆ ಸಂತೋಷ ಆಗುತ್ತೆ. ಹಾಗೆ ಇವತ್ತು ಮೀನಾ ಮೈಸೂರು ಇಲ್ಲಿದ್ದಾರೆ. ಅವ್ರ ಕ್ಷೇತ್ರ ಪ್ರಚಾರಾಧಿಕಾರಿಯಾಗಿ ಎಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿದರು ಅಂದರೆ ಲೆಕ್ಕವಿಲ್ಲದಷ್ಟು. ಆದರೆ ಮಾಧ್ಯಮದಲ್ಲಿ ಕೆಲಸವನ್ನು ಮಾಡಿದಂಥವ್ರು, ಅಂಥವ್ರಿಗೆ ಇವತ್ತು ಈ ಅವಾರ್ಡ್ ಹೋಗಿದೆ. ಕಲಬುರಗಿಯವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಾಗ ಅದಕ್ಕೆ ಯಾರಿಗೆ ಆ ಪ್ರಶಸ್ತಿ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಭಾಳ ಜನ ಯೋಚನೆ ಮಾಡಿದ್ವಿ, ಆ ಥರ ಥಿಂಕಿಂಗ್ ಯಾರಿದ್ದಾರೆ ಅಂತೇಳಿ. ಭಾಳ ಜನ ಮರ್ತೇ ಬಿಟ್ಟಿದ್ದಾರೆ. ಜಾನ್ ಮತಾಯಿಸ್ ಅಂತ ಒಬ್ಬ ಸುದ್ದಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಳ್ಳೆ ಅತ್ಯುತ್ತಮ ಪತ್ರಕರ್ತ ಇದ್ದ ಅನ್ನೋದನ್ನೇ ಮರ್ತಿದ್ದೀವಿ. ಅವರಿಗೆ ಇವತ್ತು ಈ ಅವಾರ್ಡನ್ನು ಕೊಟ್ಟಿದ್ದೀವಿ. ಜನವಾಹಿನಿ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಈ ಹೊತ್ತಿನಲ್ಲಿ ಕಂಕ ಮೂರ್ತಿಯವರು ಇದೇ ನೆಲದಲ್ಲಿ ಬೆಳೆದೋದಂಥವ್ರು, ದಲಿತ ಚಳುವಳಿಯಲ್ಲಿ ಬೆಳೆದೋದಂಥವ್ರು.
ಅವರು ಸಂಯುಕ್ತ ಕರ್ನಾಟಕ ಮತ್ತು ಕನ್ನಡಪ್ರಭದಲ್ಲಿ ಸಂಯುಕ್ತ ಕರ್ನಾಟಕ ಮತ್ತು ಉದಯವಾಣಿಯಲ್ಲಿ ಸುಮಾರು 25 ವರ್ಷಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿದಂಥವ್ರು. ಅವ್ರಿಗೆ ಇವತ್ತು ಜೀವಮಾನದ ಸಾಧನೆ ಅವಾರ್ಡನ್ನು ಕೊಟ್ಟಿದ್ದೀವಿ. ಈ ಥರದ ಅನೇಕ ಪತ್ರಕರ್ತರುಗಳ ಬಳಗ ಇಲ್ಲಿದೆ. ಹಿರಿಯರಿದ್ದಾರೆ, ಕಿರಿಯರು ಇದ್ದಾರೆ. ಅನೇಕರ ಅವರ ಪರಿಚಯವನ್ನು ನಂತರ ಇಲ್ಲಿ ಮಾಡಲಾಗತ್ತೆ. ಹಾಗಾಗಿ ಇವತ್ತು KWJ ದತ್ತಿ ಅವಾರ್ಡ್ ಫಂಕ್ಷನನ್ನು ಇಲ್ಲಿ ಮಾಡಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಈ ಜಿಲ್ಲೆಗೆ ಉಸ್ತುವಾರಿಯನ್ನು ತೆಗೆದುಕೊಂಡು ಇಲ್ಲಿ ಸಂಘಟನೆಯನ್ನು ಬಲಪಡಿಸಿದಂಥ HB ಮದನಗೌಡರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸಬೇಕು. ಹಾಗೆ ಈ ಕಾರ್ಯಕ್ರಮವನ್ನು ಮಾಡುವಾಗ ನಮಗೆ ನೀವು ಬನ್ನಿ ಸರ್ ನಮ್ಮೂರಿನಲ್ಲಿ ಕಾರ್ಯಕ್ರಮ ಮಾಡಿ ಅಂತೇಳಿ ಹೇಳಿ ಸಾಥ್ ಕೊಟ್ಟಂಥವ್ರು ಇಲ್ಲಿಯ ಶಾಸಕರಾದಂಥ ತಮ್ಮಯ್ಯನವರು ಹೇಗೆ ಎಷ್ಟು ಸರಳ ಜೀವಿ ಅಂದರೆ ಅವ್ರ ಮನೇಲಿ ಮಲಗ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾವಾಗಲೂ ಕೂಡ ಜನ ಅಂತೇಳಿ ಓಡಾಡ್ತಾ ಇರ್ತಾರೆ. ಆ ಫೈಲ್ ಹಿಡ್ಕೊಂಡು ಎಲ್ಲೋ ವಿಧಾನಸೌಧದಲ್ಲಿ ಕಚೇರಿಯಲ್ಲಿ ಅಥವಾ ವಿಕಾಸಸೌಧದಲ್ಲಿ MS ಬಿಲ್ಡಿಂಗ್ ಎಲ್ಲೋದ್ರೂ ಎಲ್ಲರೂ ಅಂತ ಸಿಗ್ತಾರೆ. ಆ ಥರ ಓಡಾಡುವಂಥ MLAಗಳಲ್ಲಿ ಶಾಸಕರಲ್ಲಿ ಕೆಲವೇ ಶಾಸಕರಲ್ಲಿ ಈ ತಮ್ಮಯ್ಯ ಕೂಡ ಒಬ್ಬರು. ಅದರ ಹಿಂದೆ ಇರುವಂಥ ಪ್ರೇರಕ ಶಕ್ತಿ ಕಲ್ಯಾಣ್ ಕುಮಾರ್ ಇವತ್ತು ಕಾರ್ಯಕ್ರಮಕ್ಕೆ ನಮಗೆ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರುವಂಥ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ CEO ಹಾಗೆ ಎಲ್ಲ ಅಧಿಕಾರಿ ವರ್ಗದವರು ಇಲ್ಲಿ ಇದ್ದಾರೆ. ಅವರೆಲ್ಲರನ್ನ ನೆನಪು ಮಾಡ್ಕೊಳ್ತಾ ನಮ್ಮ ಸಂಘಟನೆಯಲ್ಲಿ ಭಾಳ ಮುಖ್ಯವಾದ ಪಾತ್ರ ಅಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು BV ಮಲ್ಲಿಕಾರ್ಜುನರು ಅವರ ಅಧ್ಯಕ್ಷರಾದ ಅವಧಿಯಲ್ಲೇ ಅನೇಕ ಸಮ್ಮೇಳನಗಳನ್ನು ನೀವು ನೋಡಿದ್ದೀರಿ, ನಾವು ಭಾಗವಹಿಸಿದ್ವಿ. ಆದರೆ ಸಂಘವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಹೆಜ್ಜೆಯನ್ನು ಇಟ್ಟು ಸಹಕಾರ ನೀಡಿದಂಥವರು. ಹಾಗಾಗಿ ಇಂಥರ ಎಲ್ಲ ಮಹನೀಯರ ಕೊಡುಗೆಯಾಗಿ ಇವತ್ತು ಸಂಘಟನೆ ಬೆಳೆದಿದೆ. ಈ ಸಂಘಟನೆ ಕಾರಣಕ್ಕಾಗಿ ಇವತ್ತು ಮೂಡಿಗೆರೆಯಲ್ಲಿ ಇರ್ಬೋದು, ಇಲ್ಲಿ ಸಂತೋಷ ಎಲ್ಲ ಬಂದಿರಬೇಕು. ಅವರು ಆ ಥರದಿಂದ ಹಿಡಿದು ಒಂದು ಕಡೆ ಊರಿಂದ ಹಿಡಿದು ಎಲ್ಲರೂ ಈ ಸಂಘವನ್ನು ಕಟ್ಟಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅಂತರಾಳದಿಂದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೊತೆಗೆ ನಮ್ಮ ರಾಜ್ಯ ಪದಾಧಿಕಾರಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ, ಹಾಗೆ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ತನು ಮನ ಧನವನ್ನು ಅರ್ಪಿಸಿ ಇಡೀ ಹಗಲು ರಾತ್ರಿಯನ್ನು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ KWJಯಲ್ಲಿ ಸುದ್ದಿ ಮನೆಯಲ್ಲಿ ಸುದೀರ್ಘ ಅವಧಿಗೆ ಕೆಲಸ ಮಾಡಿದಂಥ ಅನೇಕರ ಮಹನೀಯರನ್ನು ಇಲ್ಲಿ ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಮಾಡುವಂಥ ಹೊತ್ತಿನಲ್ಲಿ ನೀವು ಸಾಕ್ಷಿ ಆಗ್ತಾ ಇರೋಂಥದ್ದು ನಮಗೆ ಅಭಿಮಾನ ತಂದಿದೆ, KWJಗೆ ಅಭಿಮಾನ ತಂದಿದೆ, ಹಾಗೆ ಚಿಕ್ಕಮಗಳೂರಿಗೆ ಅಭಿಮಾನ ತಂದಿದೆ. ಇಲ್ಲಿಯ ನೆನಪು ಸದಾ ನಮ್ಮಲ್ಲಿ ಇರುತ್ತೆ ಅಂತೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕರಿಸಿ ನಮ್ಮ ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.